ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ಅಕ್ಕಿನ ನೆನೆಸ್ಕೊಂಡು ಯಾವುದೇ ರೀತಿಯ ಉದ್ದಿನಬೇಳೆ ಇಲ್ಲದೆ ಬೆಳಗ್ಗೆ ನೆನೆಸಿ ಬೆಳಗ್ಗೆನೇ ರುಬ್ಬಿ ಯಾವುದೇ ರೀತಿಯ ಫರ್ಮೆಂಟೇಷನ್ ಇಲ್ಲದೆ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಒಂದು ಅಕ್ಕಿ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮಾಡೋದು ಕೂಡ ತುಂಬಾ ಸರಳವಾದ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಿಂದ ಅಳತೆ ಮಾಡಿಕೊಂಡು 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ರೈಸ್ನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ್ದು ಬಳಸ್ತೀರಿ ಅದನ್ನೇ ತೊಗೊಳ್ಳಿ. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇವಾಗ ಈ ಎರಡನ್ನು ನಾವು ನೀಟಾಗಿ ಒಂದು 2-3 ಸರಿ ತೊಳೆದಿಟ್ಕೊಳ್ಬೇಕು. ನೋಡಿ, ನಾನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದು ಮುಳುಗುವಷ್ಟು ನೀರನ್ನ ಹಾಕಿ ನಾವು ನೆನೆಸಿಟ್ಕೊಳ್ಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಅಕ್ಕಿ ಹಾಗೆ ಬೇಳೆನ ನೆನೆಸಿಟ್ರೆ ಒಂದು ಅರ್ಧ ಗಂಟೆ ನೆನೆಕೊಂಡ್ರೆ ಸಾಕು. ಜಾಸ್ತಿ ಏನು ನೆನೆಯೋ ಅವಶ್ಯಕತೆ ಇಲ್ಲ. ಟೈಮ್ ಇತ್ತು ಅಂತಂದರೆ 1 ಅವರ್ ನೆನೆಸ್ಕೊಳ್ಳಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೆನೆಸಿಟ್ಟಿದ್ದಾಯಿತು ಅಂತಂದರೆ ನಾವು ಟಿಫಿನ್ ಮಾಡ್ಕೊಳ್ಳೋ ಟೈಮಿಗೆ, ನಾಷ್ಟ ಮಾಡ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ನೆಂದ್ಕೊಂಡಿರುತ್ತೆ. ಮೇಲ್ಗಡೆ ಈ ರೀತಿ ಕರೆಕ್ಟಾಗಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕು. ನೋಡಿ, ನಾನು ಕೂಡ ಇಲ್ಲಿ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಟೈಮ್ ಇದ್ದರೆ 1 ಗಂಟೆ ನೆನೆಸಿಟ್ಕೊಳ್ಳಿ. 2 ಕೂಡ ನೆನ್ಕೊಂಡಿದೆ, ಆದರೆ ಬೇಳೆ ಬೇಗ ನೆನ್ಕೊಳ್ಳುತ್ತೆ. ಯಾಕಂದರೆ ಹೆಸರು ಬೇಳೆ ಆಗಿರೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ. ಅಕ್ಕಿ ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ನೆನ್ಕೊಳ್ಳುತ್ತೋ ಅಷ್ಟಾದರೆ ಸಾಕು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ನಾನು ಚೆಲ್ತಿಲ್ಲ, ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ನಿಮಗೆ ಈ ರೀತಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಆ ನೀರನ್ನ ಬದಲಿಗೆ ನೀವು ಫ್ರೆಶ್ ಆಗಿರ್ತಕ್ಕಂಥ ನೀರನ್ನು ಕೂಡ ರುಬ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ನಾನು ಇದೇ ನೀರನ್ನು, ಅಂದರೆ ನೆನೆಸಿರ್ತಕ್ಕಂಥ ನೀರನ್ನು ನಾನು ರುಬ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ನಾವು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ ಹಾಗೆ ಹೆಸರು ಬೇಳೆನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅಳತೆಗೆ ಯಾವ ಬಟ್ಲ ತೊಗೊಂಡಿದ್ದೆ ಅದೇ ಒಂದು ಬೌಲಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಹುಳಿ ಮೊಸರೇ ಬೇಕು ಅಂತಿಲ್ಲ, ಯಾವುದು ಇದೆ ಅದೇ ಮೊಸರನ್ನ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನಾವು ನುಣ್ಣಗೆ ನೈಸಾಗಿ ರುಬ್ಕೊಂಡು ಬರೋಣ. ನೀರು ಬೇಕಂದಲೇ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ರೀತಿ ನೈಸಾಗಿ ರುಬ್ಬಿಟ್ಕೊಳ್ಳಿ. ಇವಾಗ ನೋಡಿ, ರುಬ್ಬಿದಾಗಿದೆ. ಇಷ್ಟಾದರೆ ಸಾಕು, ಮತ್ತೇನು ಅವಶ್ಯಕತೆ ಇಲ್ಲ. ಹಾಗೆ ಇದೇ ಹಿಟ್ಟನ್ನು ನಾವು ಫರ್ಮೆಂಟೇಷನ್ ಮಾಡೋದಾಗಲಿ ಒಂದು 10 ನಿಮಿಷ ಕೂಡ ನೆನೆಸೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ 1 ಗಂಟೆ ನಾವು ಅಕ್ಕಿನ ನೆನೆಸಿದರೆ ಸಾಕು. ಗರಿಗರಿಯಾಗಿರ್ತಕ್ಕಂಥ ದೋಸೆನ ನಾವು ರುಬ್ಬಿದ ತಕ್ಷಣ ಮಾಡ್ಕೊಳ್ಬೋದು. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾರನ್ನ ತೊಳೆದು ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ಕಲಿಸ್ಕೊಳ್ಳಿ. ದೋಸೆ ಹಿಟ್ಟಿನ ಹದದೊಳಗೆ ಬರಬೇಕು. ಹಾಗಾಗಿ ನೀರೇನಾದರೂ ಅವಶ್ಯಕತೆ ಇತ್ತು ಅಂತಂದರೆ ನೀರನ್ನ ಸೇರಿಸ್ಕೊಳ್ಳಿ. ನೀರಿನ ಅವಶ್ಯಕತೆ ಇಲ್ಲ ಅಂತಂದರೆ ಸೇರಿಸೋದು ಬೇಡ, ಯಾಕಂದರೆ ಜಾರ್ ತೊಳೆದಿರೋ ನೀರೇ ಸಾಕಾಗುತ್ತೆ. ನಾನು ಕೂಡ ಇಲ್ಲಿ ಕರೆಕ್ಟಾಗಿದೆ, ಹಾಗಾಗಿ ನೀರನ್ನ ಸೇರಿಸ್ಕೊಂಡಿಲ್ಲ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಒಂದ್ಸರಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ, ರೆಡಿಯಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಇದು ಆಪ್ಷನಲ್, ಬೇಕು ಅಂತ ಏನಿಲ್ಲ. ಒಂದು 1/4 ಸ್ಪೂನ್ ಆಗುವಷ್ಟು ಈನೋ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಕದೇ ಇದ್ದರೂ ಕೂಡ ದೋಸೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ಈನೋ ಬದಲಿಗೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು. ಉಪ್ಪು ಸೋಡಾ ಹಾಕಾದ್ಮೇಲೆ ಒಂದ್ಸರಿ ನೀಟಾಗಿ ಕಲಿಸ್ಕೊಂಡು ಹಿಟ್ಟನ್ನು ಹಗುರವಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಹಿಟ್ಟು ರೆಡಿಯಾಗಿದೆ, ಇದನ್ನೇನು ನೆನೆಸೋ ಅವಶ್ಯಕತೆ ಇಲ್ಲ. ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ನಾನು ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ನೀರನ್ನ ನಾವು ಈ ರೀತಿ ಚಿಮ್ಕಿಸ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ದೋಸೆ ಹಂಚನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ದೋಸೆ ಲೈನ್ ಆಗಿ ಸ್ಪ್ರೆಡ್ ಮಾಡುವಾಗಲೂ ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ, ಮೀಡಿಯಮ್ ಫ್ಲೇಮ್ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ದೊಡ್ಡ ಸೈಜಲ್ಲಿ ನಿಮಗೆ ದೋಸೆ ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ತುಂಬಾ ಗರಿಗರಿಯಾಗಿರ್ತಕ್ಕಂಥ ಒಂದು ದೋಸೆ. ನೆನಪಿರಲಿ, ನಿಮಗೆ ಕಲರ್ ಗಾಢವಾಗಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸಿಲ್ಲ, ನಿಮಗೆ ಬೇಕು ಅಂತಂದರೆ ಸೇರಿಸ್ಕೊಳ್ಳಿ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ದೋಸೆ ಕೆಂಪಾಗೋವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ತಾ ಬನ್ನಿ. ಹಾಗೆ ಹಂಚುಗಳನ್ನು ಒಂದು ಸ್ವಲ್ಪ ಈ ಒಂದು ತವಾನ ಸರಿಸಿ ನೀಟಾಗಿ ಬೇಯಿಸ್ಕೊಳ್ಳಿ. ಅಂದಾಗ ಹಂಚುಗಳು ಕೂಡ ನೀಟಾಗಿ ಬೆಂದ್ಕೊಂಡಿರುತ್ತೆ. ಬೇಕು ಅಂದರೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಕಲರ್ಗೋಸ್ಕರ. ನಾನಿಲ್ಲಿ ಹಾಕಿಲ್ಲ, ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಕೆಂಪಾಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ.
ಇವಾಗ ನೋಡಿ ಈ ರೀತಿ ಕೆಂಪಾಗಿರಬೇಕು. ದೋಸೆ ಹಂಚನ್ನು ನಾವು ನೀರು ಹಾಕಿ ಕ್ಲೀನ್ ಮಾಡಿದಾಗ ಈ ರೀತಿ ಲೈನ್ ಆಗಿ ಹೋಟೆಲ್ ಶೈಲಿಯಲ್ಲೇ ದೋಸೆ ರೆಡಿಯಾಗಿ ಬರುತ್ತೆ. ಹಾಗೆ ಪ್ರತಿ ಸರಿನೂ ದೋಸೆ ಹಾಕುವಾಗ ಈ ಒಂದು ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಇವಾಗ ನೋಡಿ ದೋಸೆ ತನ್ನಿಂದಾನೇ ಹಂಚಿಂದ ಎದ್ಕೊಂಡು ಬಂದಿದೆ. ಎಷ್ಟು ಗರಿ ಅಂತಂದರೆ ದೋಸೆನ ಫೋಲ್ಡ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ. ತುಂಬಾ ಆರೋಗ್ಯಕರ, ಯಾಕಂದರೆ ಇಲ್ಲಿ ಅಕ್ಕಿ ಜೊತೆಗೆ ಉದ್ದಿನ ಬೇಳೆ ಬದಲಿಗೆ ಹೆಸರು ಬೇಳೆನ ಬಳಸಿದ್ದೀವಿ. ಈ ಒಂದು ಬೇಸಿಗೆ ಕಾಲಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ದೇಹನ ತಂಪಾಗಿಡ್ತಕ್ಕಂಥ ಒಂದು ದೋಸೆ ರೆಸಿಪಿ. ಉದ್ದಿನಬೇಳೆ ಕೂಡ ಒಳ್ಳೆಯದು, ಹಾಗಂತ ಉದ್ದಿನಬೇಳೆ ಏನು ಕೆಟ್ಟದಂತಲ್ಲ. ಆದರೆ ಉದ್ದಿನಬೇಳೆ ಹಾಕಿ ಫರ್ಮೆಂಟೇಷನ್ ಮಾಡದೆ ಇನ್ಸ್ಟೆಂಟಾಗಿ ಬೆಳಗಿನ ನಾಷ್ಟಕ್ಕೆ ಬೇಕು ಅಂದಾಗ ಈ ಒಂದು ದೋಸೆ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಇನ್ನೊಂದು ದೋಸೆನ ಕೂಡ ಹಾಕ್ಕೊಳ್ತಿದ್ದೀನಿ. ಮತ್ತು ಅದೇ ರೀತಿಯಲ್ಲಿ ದೋಸೆ ಹಂಚನ್ನು ಕ್ಲೀನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ದೋಸೆ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ತುಂಬ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗುತ್ತೆ. ಇದನ್ನು ಕೂಡ ಅಷ್ಟೇ ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ತಿದ್ದೀನಿ. ಮೇಲ್ಗಡೆ ನಿಮಗೆ ಎಣ್ಣೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಟರ್ ಅಥವಾ ತುಪ್ಪನ ಹಾಕಿ ಈ ರೀತಿ ಕೆಂಪಾಗೋವರೆಗೂ ದೋಸೆನ ಬೇಯಿಸ್ಕೊಳ್ಳಿ. ನೋಡಿ ಇದು ಕೂಡ ಪರ್ಫೆಕ್ಟ್ ಆಗಿದೆ. ನಮಗೆ ಯಾವಾಗ ದೋಸೆ ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ನಾವು ಸ್ಪ್ರೆಡ್ ಮಾಡುವಾಗಲೇ ಹಿಟ್ಟು ನಮಗೆ ಗೊತ್ತಾಗ್ಬಿಡುತ್ತೆ ಕ್ರಿಸ್ಪಿಯಾಗಿ ಬರುತ್ತೋ ಇಲ್ಲೋ ಅಂತ. ಡೌಟೇ ಬೇಡ, ಈ ದೋಸೆ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಒಂದು ದೋಸೆ ಕೂಡ ವೇಸ್ಟ್ ಆಗೋದಿಲ್ಲ. ನಿಮಗೆ ಈ ರೀತಿ ಬೇಕು, ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಕೊಂಡು ಬೇಯಿಸ್ಕೊಳ್ಳಿ. ಇಲ್ಲ ನಮಗೆ ಕ್ರಿಸ್ಪಿಯಾಗಿ ಬೇಡ ಅಂತಂದರೆ ಬೇಗ ಕೂಡ ದೋಸೆನ ತಗೊಳ್ಬೋದು. ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಒಂದು ಮೇಜರ್ಮೆಂಟಲ್ಲಿ ಹೆಚ್ಚು ಕಡಿಮೆ 6ರಿಂದ 7 ದೋಸೆಗಳು ರೆಡಿಯಾಗಿದೆ. ನಾನಿಲ್ಲಿ ಒಂದು 3 ದೋಸೆ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಕ್ರಿಸ್ಪಿ. ನಾವು ಹಾಕಿದ ತಕ್ಷಣ ಅಕ್ಕಿ ದೋಸೆ ಅಥವಾ ಫರ್ಮೆಂಟ್ ಮಾಡಿರ್ತಕ್ಕಂಥ ದೋಸೆ ಬೇಗ ಕ್ರಿಸ್ಪಿ ಹೋಗುತ್ತೆ. ಬಟ್ ಈ ದೋಸೆ ಹಾಗಲ್ಲ, ಒಂದು ಸ್ವಲ್ಪ ಹೊತ್ತವರೆಗೂ ಆದರೂ ಕ್ರಿಸ್ಪಿನೆಸ್ ಇರುತ್ತೆ. ನಾನು 3 ದೋಸೆ ಹಾಕುವವರೆಗೂ ಮೊದಲು ಹಾಕಿರ್ತಕ್ಕಂಥ ದೋಸೆ ಹಾಗೆ 2ನೇ ಸರಿ ಹಾಕಿರ್ತಕ್ಕಂಥ ದೋಸೆ ಅದೇ ಒಂದು ಸ್ಟ್ರಕ್ಚರಲ್ಲಿದೆ. ನೋಡಿ ಎಷ್ಟು ಕರೆಕ್ಟಾಗಿದೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತಕ್ಕಂಥ ಒಂದು ದೋಸೆ ರೆಸಿಪಿ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ದೋಸೆ ರೆಸಿಪಿ, ಪಡ್ಡು ರೆಸಿಪಿ ಹಾಗೆ ಇಡ್ಲಿ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿ, ಆ ಸೌಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಬಂದಿದೆ ಅಂತ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.